ಅರಬ್ ರಾಷ್ಟ್ರದ ಯುದ್ಧದ ಬಿಸಿ ಭಾರತದ ಅಡುಗೆ ಮನೆವರೆಗೂ ತಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಸದ್ಯಕ್ಕೆ ಇಲ್ಲದೆ ಹೋದ್ರೂ ಕೂಡ ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಇದ್ದ ಸಿಲಿಂಡರ್ನಲ್ಲೇ ವ್ಯವಹಾರ ನಡೆಸ್ತಾ ಇರುವಂತಹ ಹೋಟೆಲ್ ಮಾಲೀಕರುಗಳು ಸಿಲಿಂಡರ್ ಬರಲಿಲ್ಲ ಅಂತ ಅಂದ್ರೆ ಹೋಟೆಲನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಹಲವು ಹೋಟೆಲ್ಗಳಲ್ಲಿ ಈ ಗ್ಯಾಸ್ ಅನ್ನು ಅತಿ ಹೆಚ್ಚಾಗಿ ಕನ್ಸ್ಯೂಮ್ ಮಾಡುವಂತ ಕೆಲ ಖಾದ್ಯಗಳಿರುತ್ತಲ್ಲ, ಅಂಥದ್ದು ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಮೆನುಲ್ ಹಾಕ್ಬಿಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಸಿಲಿಂಡರ್ ಕೊರತೆ ಎಫೆಕ್ಟ್ ಏನೇನು, ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದಲ್ಲಿ ಉಂಟಾಗಿರುವಂತಹ ಸಮಸ್ಯೆಯ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಫಿ ಕೊಡ್ತೀವಿ, ಟೀ ಕೇಳಬೇಡಿ. ಖಾಲಿ ದೋಸೆ ಇದೆ, ಮಸಾಲ್ ದೋಸೆ ಇಲ್ಲ. ಗೋಬಿ ಸಿಕ್ಕಿದ್ರೆ ನೂಡಲ್ಸ್ ಸಿಕ್ತಿಲ್ಲ. ಗ್ರಾಹಕರ ನಿರೀಕ್ಷೆಗೆ ತಕ್ಕಂತೆ ಊಟ ಪೂರೈಸಲು ಆಗ್ತಿಲ್ಲ. ಯಾಕಂದ್ರೆ ರಾಜ್ಯದ ಬಹುತೇಕ ಹೋಟೆಲ್ಗಳಲ್ಲಿ ಸ್ಟವ್ ಇದೆ, ಆದ್ರೆ ಗ್ಯಾಸ್ ಇಲ್ಲ. ಅರ್ಧಕ್ಕರ್ಧ ಸಿಲಿಂಡರ್ ಪೂರೈಕೆ ಕಡಿಮೆಯಾಗಿದೆ. ಹೋಟೆಲ್ ಮೆನುಗೂ ಕತ್ತರಿ ಬಿದ್ದಿದೆ. ಕಾರಣ ಯುದ್ಧ, ಗಲ್ಫ್ ರಾಷ್ಟ್ರಗಳ ಯುದ್ಧ. ಗಲ್ಫ್ ರಾಷ್ಟ್ರದಲ್ಲಿ ದಂಗಲ್, ಬೆಂಗಳೂರಲ್ಲಿ ಗ್ಯಾಸ್ ಟ್ರಬಲ್. ಸಿಲಿಂಡರ್ ಪೂರೈಕೆ ಮಿತಿ, ಹೋಟೆಲ್ಗಳಲ್ಲಿ ಸೌದೆ ಒಲೆಯೇ ಗತಿ. ಪಿಜಿ, ಕೈಗಾರಿಕೆ, ಆಟೋ ಎಲ್ಲೆಲ್ಲಿ ಗ್ಯಾಸ್ ಪ್ರಾಬ್ಲಮ್. ಬಿಸಿ ಬಿಸಿ ದೋಸೆ ಬೇಯಿಸೋಕೆ ಗ್ಯಾಸ್ ಇಲ್ಲ. ಚಪಾತಿ, ಪರೋಟ ಸುಡೋಕು ಗ್ಯಾಸ್ ಪ್ರಾಬ್ಲಮ್ ಎದುರಾಗಿದೆ. 10 ಸಿಲಿಂಡರ್ ಇದ್ದ ಕಡೆ 5 ಸಿಲಿಂಡರ್ ಇದೆ. 100 ಐಟಂಗಳ ಫುಡ್ ಮೆನು ಅರ್ಧಕ್ಕರ್ಧ ಇಳಿದಿದೆ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಅಡುಗೆ ಮನೆಗೂ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತವಾಗಿದ್ದು ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಹೋಟೆಲ್ಗಳು ಅನಿವಾರ್ಯವಾಗಿ ಬಂದ್ ಆಗೋ ಸ್ಥಿತಿಗೆ ತಲುಪಿವೆ. ಈಗ ಎಷ್ಟನೇ ತಾರೀಕು ಸರ್ ಕಡೆಯದಾಗಿ ಬಂದಿದ್ದು? 3ನೇ ತಾರೀಕು ಸರ್. 3ನೇ ತಾರೀಕು ಮೇಲೆ ಬಂದಿಲ್ಲ. ಹೇಳ್ತೀವಿ ಹಿಂಗೆ ಬರ್ತಾ ಇಲ್ಲ, ಲೋಡು ಕಮರ್ಷಿಯಲ್ ಪ್ರಾಬ್ಲಮ್ ಇದೆ, ಡೊಮೆಸ್ಟಿಕ್ ಕೊಡ್ತಾ ಇದ್ದಾರೆ, ವಾರ್ ನಡೀತಾ ಇದೆಯಲ್ಲ, ವಾರ್ ನಡೆಯೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಬರುತ್ತೆ, ನೆಕ್ಸ್ಟ್ ಬರುತ್ತೆ, ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಅಂದಾಜು ಒಂದು 5 ಸಿಲಿಂಡರ್ ಪರ್ ಡೇ ಕನ್ಸಂಪ್ಷನ್ ಇರೋದು. ಸೊ ಈಗ ನಿನ್ನೆ ದಿವಸ ಯಾವ ಸಪ್ಲೈಯೂ ಆಗಿಲ್ಲ ಡೀಲರಿಂದ, ಇವತ್ತು ಬೆಳಗ್ಗೆನೂ ಆಗಿಲ್ಲ. ನಾಳೆ ಬೆಳಗ್ಗೆವರೆಗೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನೇ ವಿನ, ಬರಲಿಲ್ಲ ಅಂದರೆ ಕ್ಲೋಸ್ ಮಾಡ್ತೀವಿ. ಏನು ವಿಧಿ ಇಲ್ಲ. 1750 ರೂಪಾಯಿ ಸಿಲಿಂಡರ್ನ 2,500 ಕೊಟ್ಟು ತರ್ತಾ ಇದ್ದೀವಿ. ಅದು ಇವತ್ತು ನೆನ್ನೆ ಸಿಕ್ಕಿಲ್ಲ. ಇರೋ ಸ್ಟಾಕು ನಾಳೆ ಬೆಳಗ್ಗೆ 9:30ವರೆಗೂ ಬರುತ್ತೆ, ಕ್ಲೋಸ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಲೋಸ್ ಆದರೆ ತುಂಬ ಕಷ್ಟ. ನಾವೆಲ್ಲ ಎಲ್ಲಿ ಹೋಗೋದು? ನಮಗೆ ಮನೇಲಂತೂ ಮಾಡೋರ್ಗೆ ಇಲ್ಲ, ಕಷ್ಟ ಇದೆ. ನಾವು ಆಚೆ ಬಂದು ಊಟ ಮಾಡೋದು. ಬೆಳಗ್ಗೆ 8 ಗಂಟೆಗೆ ಹೊಟ್ಬಿಟ್ರೆ ರಾತ್ರಿ 10:30 ಆಗುತ್ತೆ ಮನೆಗೆ ಹೋಗೋದು. ತುಂಬ ಕಷ್ಟ ಆಗುತ್ತೆ. ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗಳು ಮಾರ್ಚ್ 3ರಿಂದಲೂ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ ಅಂದಿದ್ದಾರೆ. ಸದ್ಯ ಗೋಡೌನ್ನಲ್ಲಿದ್ದ ಸಿಲಿಂಡರ್ ಖಾಲಿಯಾಗಿದ್ದು ನಾಳೆ ಗ್ಯಾಸ್ ಬಾರ್ದಿದ್ರೆ ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಹೋಟೆಲ್ ಬಂದಾದ್ರೆ ಕಷ್ಟ ಆಗುತ್ತೆ ಅಂತ ಗ್ರಾಹಕರು ಹೇಳ್ತಿದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಒಂದಕ್ಕೊಂದು ಲಿಂಕ್ ಇದ್ದು ಭೀಕರ ಸಮಸ್ಯೆ ಸೃಷ್ಟಿಸುವ ಭೀತಿ ಎದುರಾಗಿದೆ. ಯಾಕಂದ್ರೆ ಗ್ಯಾಸ್ ಖಾಲಿಯಾಗಿ ಮತ್ತೆ ಸೌದೆ ಒಲೆ ಮೊರೆ ಹೋಗಬೇಕಾದ ಸ್ಥಿತಿ ನಿಧಾನವಾಗಿ ನಿರ್ಮಾಣವಾಗ್ತಿದೆ. ಕೆಲ ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ಗಳೇ ಸೌದೆ ಒಲೆ ಬಳಕೆ ಮಾಡ್ತಿವೆ. ಬೆಂಗಳೂರಿನಲ್ಲಿ ಸ್ಟಾರ್ ಹೋಟೆಲ್ ಮಾಲೀಕರು ಸಿಲಿಂಡರ್ ಇಲ್ಲದೆ ಸೌದೆ ಒಲೆ ಬಳಸಿ ಗ್ರಾಹಕರಿಗೆ ಸೇವೆ ಒದಗಿಸಿದ್ದಾರೆ. ಹೋಟೆಲ್ ಉದ್ಯಮಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೇರೆ ದಾರಿ ಇಲ್ಲ. ಹೀಗಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ನೋಡಿ ಯಾವ ರೀತಿ ಸೌದೆ ಒಲೆಗೆ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. 3 ಸ್ಟಾರ್ ಹೋಟೆಲ್ ಇದು ಬೆಂಗಳೂರಿನಲ್ಲಿರತಕ್ಕಂಥ ಸ್ಯಾಂಕ್ಟಮ್ ಹೋಟೆಲು, ಗಾಂಧಿನಗರ, ಮೆಜೆಸ್ಟಿಕ್, ರೇಸ್ ಕೋರ್ಸ್ ಸಮೀಪ ಇರತಕ್ಕಂಥ ಈ ಒಂದು ಹೋಟೆಲ್ನಲ್ಲಿ ಸಿಲಿಂಡರ್ಗಳ ಒಂದು ತೀವ್ರ ಅಭಾವ ಉಂಟಾದ ಹಿನ್ನೆಲೆ ಏನು ಹೋಟೆಲ್ನ ಮೇಲ್ಗಡೆ ಈ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ವಿಚಾರ ಏನು ಅಂದ್ರೆ ಬೆಂಗಳೂರಲ್ಲಿ ಬರೋಬ್ಬರಿ 40,000 ಹೋಟೆಲ್ಗಳಿವೆ. ದೊಡ್ಡ ರೆಸ್ಟೋರೆಂಟ್ಗಳಿಗೆ ಪ್ರತಿನಿತ್ಯ ಸುಮಾರು 10 ಸಿಲಿಂಡರ್ ಬೇಕಾಗುತ್ತೆ. ಮಧ್ಯಮ ಹೋಟೆಲ್ಗಳಲ್ಲಿ ದಿನಕ್ಕೆ 6 ಸಿಲಿಂಡರ್ ಖಾಲಿ ಆಗುತ್ತೆ. ಸಣ್ಣ ಹೋಟೆಲ್ಗಳಿಗೆ ಕನಿಷ್ಠ 3 ಸಿಲಿಂಡರ್ ಬೇಕು. ಹೀಗೆ ಪ್ರತಿನಿತ್ಯ 1 ಲಕ್ಷಕ್ಕೂ ಅಧಿಕ ಸಿಲಿಂಡರ್ ಬೆಂಗಳೂರಿನಲ್ಲಿ ಖಾಲಿ ಆಗುತ್ತೆ. ಆದ್ರೀಗ ಅರ್ಧಕ್ಕರ್ಧ ಸಪ್ಲೈ ಸ್ಟಾಪ್ ಆಗಿದ್ದು ಹೋಟೆಲ್ನವರು ನಾಳೆ ಏನ್ ಮಾಡೋದು ಅಂತಿದ್ದಾರೆ. ಕೋಲಾರದಲ್ಲಿ ಇವತ್ತೇ ಹಲವು ಹೋಟೆಲ್ಗಳು ಬಂದಾಗಿವೆ. ಮೈಸೂರು, ಚಿಕ್ಕಮಗಳೂರು, ಬೆಳಗಾವಿ, ಬಾಗಲಕೋಟೆ, ಬೀದರ್ನ ಹೋಟೆಲ್ಗಳಿಗೂ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ನಾಳೆ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ ಬಾಗಿಲು ಓಪನ್ ಮಾಡಲಾಗದ ಸ್ಥಿತಿ ಬಂದೊದಗಿದೆ. ಪಿಜಿಗಳಲ್ಲಿ ರೊಟ್ಟಿ, ಚಪಾತಿ ಇಲ್ಲ, ಅನ್ನ ಸಾಂಬಾರ್, ಪಲಾವ್ ಅಷ್ಟೇ. ಕೇವಲ ಹೋಟೆಲ್ ಅಷ್ಟೇ ಅಲ್ಲ,
ಪಿಜಿಗಳಿಗೂ ಹೊಡೆತ ಬಿದ್ದಿದೆ. ಬೆಂಗಳೂರಲ್ಲಿ 15,000 ಪಿಜಿಗಳಿದ್ದು 10 ಲಕ್ಷ ಜನ ಪಿಜಿಯಲ್ಲೇ ಇದ್ದಾರೆ. ಒಂದು ವಾರ ಮೇಂಟೈನ್ ಮಾಡ್ತೀವಿ, ಅನ್ನ ಸಾಂಬಾರ್ ಪಲಾವ್ ಮಾಡ್ತೀವಿ, ರೊಟ್ಟಿ ಚಪಾತಿ ಮಾಡಲ್ಲ ಅಂತಿದ್ದಾರೆ. ಏನ್ ಪದಾರ್ಥಗಳಿದಾವೋ ಅದನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ರೈಸ್ ಇಂಥ ಐಟಮ್ಗಳನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಈ ಬಂದಿರತಕ್ಕಂಥ ಸಮಸ್ಯೆಗೆ ನಾವು ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ. ಇದಿಷ್ಟೇ ಅಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಆಸ್ಪತ್ರೆಗಳು, ಕೈಗಾರಿಕೆಗಳು, ಫುಡ್ ಡೆಲಿವರಿ ಕಾರ್ಮಿಕರ ಹೊಟ್ಟೆಗೂ ತಣ್ಣೀರು ಬಟ್ಟೆ ಬೀಳುತ್ತೆ. ಮದುವೆ ಸೀಸನ್ ಇರೋದ್ರಿಂದ ಮದುವೆ ಮನೆಗಳಲ್ಲೂ ಹಾಹಾಕಾರ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ನಾಟಕ ಮಾತ್ರವಲ್ಲ, ದೇಶದಲ್ಲಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಎದುರಾಗಿದೆ ಅಂತ ತೋರಿಸ್ತೀವಿ ನೋಡಿ. ಮುಂಬೈನಲ್ಲಿ 20% ಹೋಟೆಲ್ಗಳು ಬಂದಾಗಿವೆ. ತಮಿಳುನಾಡಿನ ಚೆನ್ನೈನಲ್ಲಿ ಕೆಲ ಹೋಟೆಲ್ ಕ್ಲೋಸ್ ಆಗಿವೆ. ಕೋಲ್ಕತ್ತಾದಲ್ಲೂ ಹೋಟೆಲ್ಗಳು ಸಿಲಿಂಡರ್ ಕೊರತೆ ಎದುರಿಸ್ತಿವೆ. ಮಹಾರಾಷ್ಟ್ರದ ಪುಣೆಯಲ್ಲೂ ಗ್ಯಾಸ್ ಚಿತಾಗಾರ ಬಂದಾಗಿದೆ. ಬಿಹಾರದಲ್ಲಿ ಸಿಲಿಂಡರ್ಗಾಗಿ ಏಜೆನ್ಸಿ ಮುಂದೆ ಜನ ಜಮಾಯಿಸ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗ್ಯಾಸ್ ಗೋಡೌನ್ಗೆ ಜನ ಮುಗಿಬಿದ್ದಿದ್ದಾರೆ. ಗಲ್ಫ್ ರಾಷ್ಟ್ರದ ಯುದ್ಧ ಯಾವ್ಯಾವ ದೇಶದ ಮೇಲೆ ಏನೇನ್ ಪರಿಣಾಮ ಬೀರಿದೆ ಅಂತ ನೋಡೋದಾದ್ರೆ, ಭಾರತದಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದ್ದು ಬುಕಿಂಗ್ಗೆ ಮಿತಿ ಹಾಕಲಾಗಿದೆ. ಪಾಕಿಸ್ತಾನದಲ್ಲಿ ಸರ್ಕಾರಿ ಸಿಬ್ಬಂದಿಗೆ ವಾರದಲ್ಲಿ 4 ದಿನ ಕೆಲಸಕ್ಕೆ ಬರಬೇಕು, 50% ಇಂಧನ ಬಳಸಬೇಕು ಅಂತ ಸೂಚಿಸಲಾಗಿದೆ. ಹಾಗೆ ಶಾಲಾ ಕಾಲೇಜುಗಳಿಗೆ 2 ದಿನ ವಾರದ ರಜೆ ನೀಡಲಾಗಿದೆ. ಇಂಧನ ರಫ್ತು ಒಪ್ಪಂದಕ್ಕೆ ಸದ್ಯಕ್ಕೆ ಸಹಿ ಹಾಕಲ್ಲ ಅಂತ ಚೀನಾ ನಿರ್ಧರಿಸಿದೆ. ಬಾಂಗ್ಲಾದೇಶದಲ್ಲಿ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಕ್ಲೋಸ್ ಮಾಡಲಾಗಿದೆ. ಈಜಿಪ್ಟ್ನಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ವಿಯೆಟ್ನಾಂನಲ್ಲಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದೆ. ವಿಚಾರ ಏನು ಅಂದ್ರೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯನ್ನ ಸ್ಥಗಿತ ಮಾಡಿರೋ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳಿಲ್ಲ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಗೆ ಒತ್ತು ನೀಡುವಂತೆ ಇಂಧನ ಪೂರೈಕೆ ಕಂಪನಿಗಳಿಗೆ ಸೂಚಿಸಿದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸಪ್ಲೈ ಆಗದ ಕಾರಣ ಮಾಲೀಕರು ಆತಂಕಕ್ಕೊಳಗಾಗಿದ್ದಾರೆ. ನಾಳೆ ಸಿಲಿಂಡರ್ ಬರುತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ಸಿಲುಕಿದ್ದಾರೆ. ಕಿರಣ್ ಸೂರ್ಯ, ನಟರಾಜು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.